ಬರೀ 60,000 ತಗೊಂಡ್ ಬಂದ್ರೆ ಈ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಅಂಡ್ 79,000 ತಗೊಂಡ್ ಬಂದ್ರೆ ಈ ಗಾಡಿ ಸಿಗುತ್ತೆ ನಿಮ್ಗೆ. ಫೈನಲಿ ಸರ್ ವೋಲ್ಕ್ಸ್ವ್ಯಾಗನ್ ತಂದ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಗಾಡಿ ಫಿಕ್ಸ್ ರೈಟ್ 3 ಗಾಡಿಗಳು 245 3,30,000ಕ್ಕೆ ಈ ಗಾಡಿ ಡೀಸೆಲ್ ವೇರಿಯಂಟ್ ಸಿಗ್ತಿರೋ. ಸರ್ ಡೌನ್ ಪೇಮೆಂಟ್ ಹೋಗೋದ್ರೆ ಎಷ್ಟು? 30,000 50,000 60,000 ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಒಂದ್ 60,000 ಈ ಗಾಡಿ ಮೇಲೆ ಆಗುತ್ತೆ ಸರ್. ಇದೆಷ್ಟು ಆಗ್ಬೋದು? ಇದ್ ಬೇಕಂದ್ರೆ ಇದು 75 ಮಾಡಿದ್ರೆ ಒಂದ್ 425 ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. NOC ಜೊತೆ 1,25,000 ನಾವು ರಿಜಿಸ್ಟ್ರೇಷನ್ ಜೊತೆ 1,50,000 ಗೆ I10 ಕೊಡ್ತೀನಿ. ಬರೀ 2,49,000 ಎರಡೂವರೆನು ಬೇಡ, 2,49,000 ಇನ್ನ 1,000 ಕಡಿಮೆ ಮಾಡ್ಕೊಡ್ತಾ ಇದೀನಿ. 2,49,000 ಗೆ ವಿತ್ NOC ಕೊಡ್ತೀನಿ. ಇದು ಡೌನ್ ಪೇಮೆಂಟ್ ಫುಲ್ ಕ್ಯಾಶ್ ಸರ್. 2,79,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಶರಣ್ರಿ ಎಲ್ಲರೂ ಹೆಂಗದ್ರಿ? ಮತ್ತೊಂದ್ ಸರ್ತಿ AR ಕಾರ್ಸ್ ಬಂದಿದ್ದೀನಿ. ಈ ಸರ್ತಿ ಒಂದ್ ಸ್ವಲ್ಪ ಜೋರಾಗೆ ಮಾತಾಡ್ತೀನಿ ಬಿಕಾಸ್ ತುಂಬಾ ಗಾಡಿ ಕಲೆಕ್ಷನ್ಸ್ ಇದೆ ಅಂಡ್ ಆಫರ್ ಅಂದ್ರೆ ಆಫರ್ AR ಕಾರ್ಸ್ ಅಲ್ಲಿ ಈ ಸರ್ತಿ ಸಿಗ್ತಿರೋದು. ವೋಲ್ಕ್ಸ್ವ್ಯಾಗನ್ ಕೇಳ್ತಿದ್ರಲ್ಲ, ತುಂಬಾ ಆಪ್ಷನ್ ಇದೆ ವೋಲ್ಕ್ಸ್ವ್ಯಾಗನ್. ನಾನು 1,25,000 ನಿಮ್ಗೆ 1,25,000 ಬೇಡ ಸರ್, ಒಂದ್ 50,000 ರಿಂದ 60,000 ತಗೊಂಡ್ಬಂದ್ರೆ ಇಲ್ಲಿ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಡೌನ್ ಪೇಮೆಂಟ್ ಅಂಡ್ ಫಸ್ಟ್ ಆಫ್ ಆಲ್ ಸರ್ ನಾ ವೆಲ್ಕಮ್ ಮಾಡೋಣ. ಡೌನ್ ಪೇಮೆಂಟ್ ಅಲ್ಲ ಸರ್, 60,000 ಕ್ಯಾಶ್ ಅಲ್ಲೂ ಗಾಡಿ ಕೊಡ್ತೀನಿ. ಕ್ಯಾಶ್ ಅಲ್ಲೂ ಕೊಡ್ತಿದ್ದಾರೆ. 60,000 ಕ್ಯಾಶ್ ಅಲ್ಲೂ ಕೊಡ್ತಿದ್ದಾರೆ. ಇನ್ಯಾಕ್ ತಡ ಮಾಡ್ತಾರೆ? 60,000 ತಗೊಂಡ್ಬಂದ್ರೆ ಕಾರ್ ಸಿಗುತ್ತೆ. ಡೌನ್ ಪೇಮೆಂಟ್ ಅಲ್ಲ, ಕ್ಯಾಶ್ ಅಲ್ಲಿ ಫುಲ್ ಕ್ಯಾಶ್ ತಗೊಂಡ್ ಬಂದ್ರೆ ಒಂದ್ ಕಾರ್ ತಗೊಂಡು 60,000 ಎಲ್ಲಾ ಗಾಡಿ ಕೊಡಲ್ಲ, 60,000 ಸ್ಟಾರ್ಟ್ ಆಗುತ್ತೆ. ಅದೇ 60,000 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಡ್ರೆಸ್ ಹೇಳಿ ಸರ್ ಫಸ್ಟ್ ಆಫ್ ಆಲ್. ಸರ್ AR ಕಾರ್ಸ್ ಅಂತ ಇದ್ ಬಂದ್ಬಿಟ್ಟು K51 RTO ಆಪೋಸಿಟ್ ರೋಡ್, ಡಯಾಗ್ನಲ್ ಆಪೋಸಿಟ್ ರೋಡ್, 2ನೇ ಶಾಪ್ ಬರುತ್ತೆ. AR ಕಾರ್ಸ್ ಅಂತ BTM 4 ಸ್ಟೇಜ್ ಲೊಕೇಶನ್ ಸರ್. ಗೂಗಲ್ ಅಲ್ಲಿ ನೀವು AR ಕಾರ್ಸ್ ಹಾಕಿದ್ರೆ ಬಂದೇ ಬಿಡುತ್ತೆ. ಅಂಡ್ ವೋಲ್ಕ್ಸ್ವ್ಯಾಗನ್ ಎಷ್ಟು ನೋಡಕ್ ಸಿಗುತ್ತೆ ಸರ್ ಈ ಸರ್ತಿ? ಸರ್ ಈ ಸತಿ 10 ಗಾಡಿ ವೋಲ್ಕ್ಸ್ವ್ಯಾಗನ್ ಅಲ್ಲಿ ಪೋಲೋ ಐತೆ, ವೆಂಟೋ 2 ಗಾಡಿ ಐತೆ, ಹೋಂಡಾ ಸಿಟಿ 3 ಗಾಡಿ ಐತೆ, ಪ್ಲಸ್ I10 6 ಗಾಡಿ ಐತೆ, ಬೀಟ್ಗಳು 3 ಗಾಡಿ ಐತೆ, ಫಿಯೆಸ್ಟಾ ಐತೆ, ಡಿಸೈರ್ ಐತೆ. ಎಲ್ಲ ಕಡಿಮೆ ಬಜೆಟ್ 2 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ತುಂಬಾ ಆಪ್ಷನ್ ಐತೆ. ಒಂದ್ 30 ಗಾಡಿ ಐತೆ ಸರ್ 2 ಲಕ್ಷ ಬಜೆಟ್ ಅಲ್ಲಿ. ಬನ್ನಿ ಒಂದ್ಸತಿ ಕಡಿಮೆ ಪ್ರೈಸ್ ಅಲ್ಲಿ ಹುಡುಕ್ತಾ ಇರೋರು ಬನ್ನಿ AR ಕಾರ್ಸ್ ಗೆ ಒಂದ್ಸತಿ ವಿಸಿಟ್ ಲೋನ್ ಹೋಗೋದಾದ್ರೆ ಸರ್. ಲೋನ್ ಅಂದ್ರೆ ನಿಮ್ಗೆ 16 ಮಾಡಲ್ ಕೊಡ್ತೀನಿ. ಲೋನ್ 11 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. 11 ಐತೆ ಪೋಲೋ ಅಲ್ಲಿ, 12 ಐತೆ, 13 ಐತೆ, ಗ್ರ್ಯಾಂಡ್ I10 ಎಲ್ಲ ಆಪ್ಷನ್ ಸಿಗುತ್ತೆ ನಿಮ್ಗೆ. ಜಸ್ಟ್ ನಂಬರ್ ಜೊತೆ ಹಾಯ್ ಅಂತ ಕಳಿಸಿ, ನಂಬರ್ ಮೇಲೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಡೀಟೇಲ್ ಕಳ್ಸ್ಕೊಡ್ತೀನಿ. ಕೆಳಗಡೆ ನಂಬರ್ ಐತೆ, ಹಾಯ್ ಅಂತ ಕಳಿಸಿ. ಅಂಡ್ ವಿಡಿಯೋ ತಡ ಮಾಡೋದೇ ಬೇಡ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಫೈನಲಿ ಸರ್ ವೋಲ್ಕ್ಸ್ವ್ಯಾಗನ್ ತಂದ್ಬಿಟ್ಟಿದ್ದೀರಾ. ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಸರ್ ಈ ಸರ್ತಿ? ಸರ್ ಈ ಸತಿ ಆಲ್ಮೋಸ್ಟ್ ನಿಮ್ಗೆ 1-2 ಪ್ರೆಸೆಂಟ್ ಸ್ಟಾಕ್ ಅಲ್ಲಿ ಒಂದ್ 10 ಗಾಡಿ ಐತೆ ಸರ್. ಫೈನಲಿ ಪ್ರೇಕ್ಷಕರು 2 ಆಪ್ಷನ್ ಐತೆ. ಡೀಸೆಲ್ ಅಲ್ಲೂ ಬೇಕಂದ್ರೂ ಕೊಡ್ತೀನಿ, ಪೆಟ್ರೋಲ್ ಬೇಕಂದ್ರೂ ಕೊಡ್ತೀನಿ. ಓಕೆ, ಕರ್ನಾಟಕ ಬೇಕಂದ್ರೆ ಕರ್ನಾಟಕ ಮೋಸ್ಟ್ ಆಫ್ ದ ಗಾಡಿಗಳಿದೆ ಅಂತ ಹೇಳ್ಬೋದು. ಈ ಸತಿ ಫಸ್ಟ್ ಗಾಡಿ ತೋರಿಸ್ಬಿಡಿ ಹೇಳಿ ಸರ್. ಸರ್ ಇದ್ ಬಂದ್ಬಿಟ್ಟು ಪೋಲೋ 1.5 ಲೀಟರ್ ಬರುತ್ತೆ ಡೀಸೆಲ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗೈತೆ. ಪ್ರೈಸಿಂಗ್ ವೈಸ್ ಅಲ್ಲಿ ಐತೆ 550 ಕೋಟ್ ಮಾಡ್ತಾ ಇದೀವಿ. ಡೀಸೆಲ್ ಗಾಡಿ ಸೆಕೆಂಡ್ ಓನರ್ 68,000 ಓಡೈತೆ. ರೆಕಾರ್ಡೆಡ್ ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಓಕೆ, ಸೆಕೆಂಡ್ ಓನರ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಯಾವ ಲೈನ್ ಸರ್ ಇದು? ಸರ್ ಇದು ಕಂಫರ್ಟ್ ಲೈನ್ ಬರುತ್ತೆ, ಆದ್ರೆ ಗಾಡಿಯಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಕೆ, ನೋಡಬಹುದು ಇಂಟೀರಿಯರ್ ಯಾವ ತರ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ನಿಮಗೆ. ಓಡಿರೋ ರೆಕಾರ್ಡೆಡ್ ಸರ್. ಮೀಟರ್ ಓಡೋಮೀಟರ್ ಗ್ಯಾರಂಟಿ ಇರುತ್ತೆ. ಓಕೆ, 6 ಮಂತ್ಸ್ ಇಂಜಿನ್ ಗ್ಯಾರಂಟಿ. 1 ಇಯರ್ 6 ಮಂತ್ಸ್? 6 ಮಂತ್ಸ್ ಇರುತ್ತೆ. ಬೇಕಂದ್ರೆ 1 ಇಯರ್, ನಮ್ ಕಡೆಯಿಂದ ಬೇಕಂದ್ರೆ 6 ಮಂತ್ಸ್. ಪ್ರೈಸಿಂಗ್ ಬಂದ್ಬಿಟ್ಟು 5,50,000 ಕೋಟ್ ಮಾಡ್ತಾರದು. ಫೈನಲ್ ಆಗಿ 4,99,000 ಗೆ ಮಾಡ್ಕೊಡ್ತೀನಿ. 4,99,000 ಗೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಡೀಸೆಲ್ ವೇರಿಯಂಟ್. ಹಾಗೆ ವೈಟ್ ಕಲರ್ ಬೇಕಂತಂದ್ರೆ ವೈಟ್ ಬೇಕಂದ್ರೆ 12 ಮಾಡಲ್ ಐತೆ ನಿಮ್ಗೆ. ಇದು 12 ಮಾಡಲ್ ಸೆಕೆಂಡ್ ಓನರ್ ಆಗೈತೆ. 70,000 ಚೇಂಜ್ ಓಡೈತೆ ವೆಹಿಕಲ್. 78,000 ಚೇಂಜ್ ಡೀಸೆಲ್ ಅಲ್ಲಿ. ಇದ್ ಬಂದ್ಬಿಟ್ಟು ಕಂಫರ್ಟ್ ಲೈನ್ ಬರುತ್ತೆ, ಮಿಡ್ ವರ್ಷನ್. ಇದ್ರಲ್ಲಿ ನಿಮ್ಗೆ ಲೋನ್ ಫೆಸಿಲಿಟಿನೂ ಸಿಗುತ್ತೆ. 75% ಲೋನ್ ಆಗುತ್ತೆ. ನಿಮ್ಗೆ ಕೋಟ್ ಮಾಡ್ತಾ ಇರೋದು 365 ಕೋಟ್ ಮಾಡ್ತಾರೆ. 3,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 3,30,000 ಗೆ ಮಾಡ್ಕೊಡ್ತೀನಿ. 3,30,000ಕ್ಕೆ ಈ ಗಾಡಿ ಡೀಸೆಲ್ ವೇರಿಯಂಟ್ ಸಿಗ್ತಿರೋ ಸರ್. ಡೌನ್ ಪೇಮೆಂಟ್ ಹೋಗೋದ್ರೆ ಎಷ್ಟು? 30,000 50,000? 60,000 ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಒಂದ್ 60,000 ಈ ಗಾಡಿ ಮೇಲೆ ಆಗುತ್ತೆ ಸರ್. ಇದೆಷ್ಟು ಆಗ್ಬೋದು? ಇದ್ ಬೇಕಂದ್ರೆ ಇದು 75 ಮಾಡಿದ್ರೆ ಒಂದ್ 425 ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಹಾಗೆ ಇದು ಓಡಿರೋದು ಎಷ್ಟು ಅಂತ ಹೇಳಿದ್ರೆ? ಇದು 78,000 ಚೇಂಜ್ ಓಡೈತೆ. ಓಕೆ, ಹಾಗೆ ಇದು ಬೇಡ ನಮ್ಗೆ ರೆಡ್ ಕಲರ್ ಬೇಕು ಅಂತಂದ್ರೆ ಡುವಲ್ ಟೋನ್ ಆಗಿರೋದು ಬೇಕಂದ್ರೆ 2 ಗಾಡಿ ಡೀಸೆಲ್ ಅಲ್ಲಿ ಐತೆ. ಮಿಕ್ಕಿದ ಆಲ್ಮೋಸ್ಟ್ ಎಲ್ಲಾ ಗಾಡಿ 70% ಸ್ಟಾಕ್ ಪೆಟ್ರೋಲ್ ಅಲ್ಲಿ ಇರೋದು ನಮ್ ಕಡೆ. ಓಕೆ, ಇದ್ ಬಂದ್ಬಿಟ್ಟು 11 ಮಾಡಲ್ ಸೆಕೆಂಡ್ ಓನರ್ 76,000 ಓಡೈತೆ. ಕಂಫರ್ಟ್ ಲೈಟ್ ವೇರಿಯಂಟ್. ಓಕೆ, ಹಾಗೆ ನೋಡಬಹುದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಒಂದ್ಬಿಟ್ಟು ಎಲ್ಲ ಬರುತ್ತೆ. ಅದು ಮಿಡ್ ವರ್ಷನ್ ಆಗಿರೋದ್ರಿಂದ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ. ಟೈರ್ ಎಲ್ಲ ಒಂದು 70-80% ಐತೆ ಸರ್. ಹೌದು, ಅಂಡ್ ಡುವಲ್ ಟೋನ್ ಕಂಪನಿಯಿಂದಾನೆ ಅಲ್ವಾ ಸರ್ ಇದು? ಇಲ್ಲ, ಅದು ಆಫ್ಟರ್ ಮಾರ್ಕೆಟ್ ಪ್ಲೇನ್ ಬರೋದು, ಫ್ಲಾಶ್ ಲೈಟ್ ಕಲರ್. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಓಕೆ, ರೆಕಾರ್ಡೆಡ್ ಸಿಗುತ್ತಾ ಸರ್ ಇದಕ್ಕೆ? ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು 3,45,000 ಕೋಟ್ ಮಾಡ್ತಾ ಇದೀವಿ.
3,10,000 ಮಾಡ್ಕೊಡ್ತೀನಿ. 60,000 ಡೌನ್ ಪೇಮೆಂಟ್ ಮಾಡಿ 2.5 ಲೋನ್ ಮಾಡ್ಕೊಡ್ತೀನಿ. ಓಕೆ, 3,10,000 2,50,000 ಲೋನ್ ಆಗುತ್ತೆ. Loan 60,000 ತಗೊಂಡ್ ಬಂದ್ರೆ ಈ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್. ಇರಿ ಇನ್ನೂ ಗಾಡಿಗಳಿದೆ, ತೋರಿಸ್ತೀನಿ. ಗ್ರೇ ಕಲರ್ ಗ್ರೇ ಕಲರ್ ಅಲ್ಲಿ ಇನ್ನೊಂದ್ ಐತೆ, 10 ಮಾಡಲ್ 3rd ಓನರ್ ಆಗೈತೆ. ಅದ್ರ ಪ್ರೈಸಿಂಗ್ ಅಲ್ಲಿ ಐತೆ. ಟಾಪ್ ಎಂಡ್ ಮಾಡಲ್, ಏರ್ ಬ್ಯಾಗ್, ABS, ಅಲೋವಿಲ್ ಎಲ್ಲ ಬರುತ್ತೆ. ಇದ್ ಬಂದ್ಬಿಟ್ಟು 325 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,79,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೀ 79,000 ತಗೊಂಡ್ಬನ್ನಿ. ಆದ್ರೆ ಡ್ಯೂರೇಷನ್ 12 ತಿಂಗಳು ಸಿಗುತ್ತೆ. ಇದಕ್ಕೆ 12 ತಿಂಗಳು ಸಿಗುತ್ತೆ. ಓಕೆ, ಇದು ಹೈಲೈನ್ ಸರ್? ಇದು ಹೈಲೈನ್ ಪೆಟ್ರೋಲ್ ಅಲ್ಲಿ ಬೇಕಂದ್ರೆ ಪೆಟ್ರೋಲ್ ಆಪ್ಷನ್ ಇದೆ. 84,000 ಓಡೈತೆ. ಡೀಸೆಲ್ ಬೇಕಂದ್ರೆ ಡೀಸೆಲ್ ಆಪ್ಷನ್ ಇದೆ ಅಂತ ಹೇಳ್ಬೋದು. 84,000 ರೆಕಾರ್ಡೆಡ್ ಗಾಡಿಗಳೇ. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ರೆಕಾರ್ಡೆಡ್ ಅಲ್ವಾ ಸರ್ ಇಲ್ಲಿ? ಹೌದು, ಎಲ್ಲಾ ಗಾಡಿ ರೆಕಾರ್ಡೆಡ್ ಇರೋದು. ಮೀಟರ್ ಗ್ಯಾರಂಟಿ ಇರುತ್ತೆ. ಓಕೆ, ಇದಕ್ಕೆ 6 ಮಂತ್ಸ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದ್ದೇ ಇರುತ್ತೆ. ಅಂಡ್ 79,000 ತಗೊಂಡ್ ಬಂದ್ರೆ ಈ ಗಾಡಿ ಸಿಗುತ್ತೆ ನಿಮ್ಗೆ. ಹಾಗೆ ಪ್ರೊಫೆಷನಲ್ ಲುಕ್ ಅಲ್ಲಿ ಮತ್ತೊಂದು ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ಬೇಡ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ನಿಮ್ಗೆ ವೈಟ್ ಕಲರ್ ಬೇಕು ಅಂದ್ರೆ 2 ಆಪ್ಷನ್ ಇದೆ ಅಂತ ಹೇಳ್ಬೋದು. ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು 2010 ಮಾಡಲ್ ಹೈಲೈನ್ ಸಿಂಗಲ್ ಓನರ್ ಸರ್. 82,000 ರೆಕಾರ್ಡೆಡ್ ರೋಡ್ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಐತೆ. ಪ್ರೈಸಿಂಗ್ ಅಲ್ಲಿ ಬೇಕಾ ನಿಮ್ಗೆ 3 ಲಕ್ಷ ಬೇಡ, ನಮ್ ಪಾರ್ಷಿಯಲ್ ಪೇಮೆಂಟ್ ಮಾಡಿ ತಗೊಂತೀವಿ ಗಾಡಿ ಅಂದ್ರೂ ವಿತ್ NOC ಜೊತೆ ಕೊಡ್ತೀನಿ. ಬರೀ 2,49,000. 2.5 ಬೇಡ, 2,49,000. ಇನ್ನ 1,000 ಕಡಿಮೆ ಮಾಡ್ಕೊಡ್ತಾ ಇದೀನಿ. 2,49,000 ಗೆ ವಿತ್ NOC ಕೊಡ್ತೀನಿ. ಇದು ಡೌನ್ ಪೇಮೆಂಟ್? ಫುಲ್ ಕ್ಯಾಶ್ ಸರ್. ಫುಲ್ ಕ್ಯಾಶ್. ನೋ ಡೌನ್ ಪೇಮೆಂಟ್, ಪಾರ್ಷಿಯಲ್ ಪೇಮೆಂಟ್ ಏನಿಲ್ಲ. ಫುಲ್ ಕ್ಯಾಶ್ ಕೊಡಿ, ತಗೊಂಡೋಗಿ. ಓಕೆ, ನೋಡಬಹುದು ನಿಮಗೆ ಮ್ಯಾಗ್ವೆಲ್ ಎಲ್ಲ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಕಂಫರ್ಟ್ ಲೈನ್, ಹೈಲೈನ್ ಸರ್. ಟಾಪ್ ಎಂಡ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್. ರೆಕಾರ್ಡ್ ಪೆಟ್ರೋಲ್ ಅಲ್ಲಿ 82,000 ರೆಕಾರ್ಡೆಡ್ ಓಡಿರೋದು. ಓಕೆ, ಬರೀ 2,45,000 49,000 ಕೊಡ್ತೀನಿ. ಸಿಗ್ತಿದೆ ನಿಮ್ಗೆ ಗಾಡಿ ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ನಮ್ ಕಡೆಯಿಂದ ಒಂದು ಸರ್ವಿಸ್ ಫ್ರೀ ಇರುತ್ತೆ. 1 ಇಯರ್ ಇದಕ್ಕೆ? 1 ಇಯರ್. ಓಕೆ, ಸೂಪರ್. ಇದಕ್ಕೆ ಬಂಪರ್ ಆಫರ್ ಅಂತ. ಹೌದು. ಹಾಗೆ ಮತ್ತೊಂದು ಇನ್ನೊಂದು ಬರೀ 60,000 ಓಡಿರೋದು ಸರ್. 60 ಇಲ್ಲ 59,000 ಚೇಂಜ್ ಓಡಿರೋದು ಗಾಡಿ. 12 ಮಾಡಲ್ ಸಿಂಗಲ್ ಓನರ್, 59,000 ಓಡಿರೋದು. ಕಂಫರ್ಟ್ ಲೈನ್, ಅದು ಲೆದರ್ ಸೀಟ್ ಹಾಕ್ಸೋರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ ಸರ್. ಇದು ಪ್ರೈಸ್ 12 ಮಾಡಲ್ ಬರೀ 15,000 ಜಾಸ್ತಿ. ಇದಕ್ಕೆ 2.5 ಬೇಕಂದ್ರೆ ಹೈಲೈನ್ ಕೊಡ್ತೀನಿ. 12 ಮಾಡಲ್ ಕಂಫರ್ಟ್ ಲೈನ್ ಬೇಕಂದ್ರೆ 2,65,000 ಗೆ NOC ಜೊತೆ ಮಾಡ್ಕೊಡ್ತೀನಿ. ಆಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಕೋಟ್ ಮಾಡ್ತಾ ಇರೋದು. ಇವಾಗ ಆಫರ್ ಅಲ್ಲಿ ಕೊಡ್ತಾರ 2,65,000 ವಿತ್ NOC ಕೊಡ್ತೀನಿ. ವಿತ್ ರಿಜಿಸ್ಟ್ರೇಷನ್ ಬೇಕಾ ಬರೀ 45,000 ಜಾಸ್ತಿ ಸರ್. ನೋ ಅಡಿಷನಲ್ ಹಿಡನ್ ಚಾರ್ಜಸ್. ಏನ್ ಟ್ಯಾಕ್ಸ್ ಬರುತ್ತೆ ಅದು ಕಟ್ಕೊಟ್ರೆ ಮಾಡಿಸ್ಕೊಡ್ತೀನಿ. ಅಡಿಷನಲ್ ಎಲ್ಲ ಸೇರಿಸಿ 1 ಲಕ್ಷದೊಳಗೆ ಗಾಡಿ 3,05,000 ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಸರ್. 3 ಲಕ್ಷ. ಅದು 12 ಮಾಡಲ್ 3 ಲಕ್ಷ ಸರ್. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ ನಿಮ್ಗೆ 12 ಮಾಡಲ್ ಎಲ್ಲಾ ಡಾಕ್ಯುಮೆಂಟ್ ಸಮೇತ ಸಿಗ್ತಿದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಅಂತ ಹೇಳ್ಬೋದು. ರೆಕಾರ್ಡೆಡ್ ಮೈಲೇಜ್, ಮೀಟರ್ ಓಡೋಮೀಟರ್ ಗ್ಯಾರಂಟಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬರೋಣ ಸರ್. ಈಗ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಏನ್ ತೋರಿಸ್ತಿದೆ? ಚಾಪ್ಟರ್ 2 ಬಂದ್ಬಿಟ್ಟು ಆರ್ಚ್ ಬ್ಯಾಕ್ ಬಡವಾ, ಸ್ವಲ್ಪ ದಪ್ಪ, ಕಂಫರ್ಟ್, ಹೈಟ್ ಇರೋರ್ಗೆ ಒಳ್ಳೆ ಗಾಡಿ. ಸೆಡಾನ್ ಅಲ್ಲಿ ಒಂದಲ್ಲ ವೆಂಟೋ ಐತೆ. 2010 ಮಾಡಲ್ ಇಷ್ಟ ಇಲ್ವಾ? ಹೋಂಡಾ ಸಿಟಿ ಕೊಡ್ತಾ ಇದೀನಿ 10 ಮಾಡಲ್. ಅದು ಟಾಪ್ ಎಂಡ್ ಗಾಡಿ ವಿತ್ ಸೇಫ್ಟಿ ಫೀಚರ್ಸ್ ಜೊತೆ ಏರ್ ಬ್ಯಾಗ್, ABS, ಅಲೋವಿಲ್ಸ್ ಎಲ್ಲ ಬರುತ್ತೆ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಬೇಡ ಸರ್, ಇದನ್ನ ತಗೊಂಡ್ ಆ ಕಡೆ ಹೋಗೋಣ ಬನ್ನಿ ಸರ್. ಈ ಡೀಟೇಲ್ ತಗೊಂಡ್ ಆ ಕಡೆ ಹೋಗೋಣ ಸರ್. ಒಂದ್ ಕೆಲಸ ಮಾಡ್ತೀನಿ, ಎಲ್ಲಾ ತೋರಿಸ್ಬಿಡ್ತೀನಿ. ಅದಾದ್ಮೇಲೆ ಪ್ರೈಸಿಂಗ್ ಹೇಳ್ಬಿಡ್ತೀನಿ ಬನ್ನಿ. ಡನ್. ಇದ್ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು 2010 ಮಾಡಲ್ ಸಿಂಗಲ್ ಓನರ್ 68,000 ಓಡೈತೆ. 67 ಚೇಂಜ್ ಓಡೈತೆ. 68 ಅನ್ಕೊಳ್ಳೋಣ. ಗಾಡಿ ಸಿಂಗಲ್ ಓನರು, ಸೇಮ್ ರೈಟು. ಇನ್ನೊಂದ್ ಬೇಕಾ ಕರ್ನಾಟಕದ್ದು ಹೋಂಡಾ ಸಿಟಿ, ಇದು ಕೊಡ್ತೀನಿ. 10 ಮಾಡಲ್ 3rd ಓನರ್ ಆಗೈತೆ. ಇದು ಪ್ರೈಸಿಂಗ್ ಹೇಳೋದಕ್ಕಿಂತ ಮುಂಚೆ ಇದ್ರ ಡೀಟೇಲ್ ಹೇಳ್ಬೇಡಿ ಇನ್ನೊಂದ್ ಸ್ವಲ್ಪ ಸರ್. ಏನ್ರೆ ಎಷ್ಟು ಓಡಿದೆ ಗಾಡಿ? ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ 2010 ಮಾಡಲ್ 3rd ಓನರ್ 82,000 ಓಡೈತೆ ಸರ್. ಇದು 82,000 VMT ಬರುತ್ತೆ. ಟಾಪ್ ಎಂಡ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಸೀಟು ಎಲ್ಲ ಬರುತ್ತೆ. ಅಡಿಷನಲ್ ಏನು ಹಾಕ್ಸಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ. ಒಂದ್ ಸಿಟಿಯಲ್ಲಿ ಕಂಫರ್ಟ್ ಗಾಡಿ, ಅದಕ್ಕೆ ಸಿಟಿ ಹೆಸರು ಇಕ್ಕಿರೋದು. ಇದು ಹೋಂಡಾ ಸಿಟಿ ಕಂಫರ್ಟ್ ಗಾಡಿ. 2,85,000 ಗೆ ಮುಗಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಏನ್? ನೆಕ್ಸ್ಟ್ ಗಾಡಿ ಫಿಕ್ಸ್ ರೈಟ್ 3 ಗಾಡಿಗಳು 245 2010 ಮಾಡಲ್. ಇದು ಬಂದ್ಬಿಟ್ಟು 67,000 ಚಿಲ್ಲರೆ ಓಡೈತೆ. ಇನ್ನೊಂದು ಬಂದ್ಬಿಟ್ಟು 10 ಮಾಡಲ್. ಇದು ಬಂದ್ಬಿಟ್ಟು 91,000 ಓಡೈತೆ. VMT. ಇನ್ನೊಂದು ವೆಂಟೋ 2010 ಮಾಡಲ್ ಸಿಂಗಲ್ ಓನರ್. ಎಲ್ಲ 10 ಮಾಡಲ್ ಸರ್. ಒಂದೇ ಪ್ರೈಸ್ 2,45,000 ವಿತ್ NOC ಜೊತೆ ಡೌನ್ ಪೇಮೆಂಟ್ ಏನ ಸರ್? ಇದು ಫುಲ್ ಕ್ಯಾಶ್ ಸರ್. ನೋ ಡೌನ್ ಪೇಮೆಂಟ್ ನಮ್ ಕಡೆ. ಫುಲ್ ಕ್ಯಾಶ್ 2,45,000 ಕೊಡಿ. ನಿಮ್ಗೆ ಆ ರೈಟ್ ಅಲ್ಲಿ ನಿಮ್ಗೆ ಇದ್ ಬರಲ್ಲ ಸರ್. ಮಾರುತಿ ಇದು ವ್ಯಾಗನಾರ್ ಚಿಕ್ಕ ಗಾಡಿಗಳು ಬರಲ್ಲ. ದೊಡ್ಡ ಗಾಡಿ ಕೊಡ್ತಾ ಇದೀನಿ ಸೆಡಾನ್ ಅಲ್ಲಿ. ಸರ್ ಏನಿದೆ ಸರ್? ಚಾಪ್ಟರ್ 3 ನಾ ಅಥವಾ ಹೆಂಗೆ? ಇಲ್ಲ ಸರ್, ಇದ್ 3 ಗಾಡಿ ನಿಮ್ ಚಾಪ್ಟರ್ 3 ನೆಕ್ಸ್ಟ್ ಬರೋದು.
ಇದು ಅಡಿಷನಲ್ ಐತೆ 3 ಗಾಡಿ ಪ್ರೈಸಿಂಗ್ ಅಲ್ಲಿ ಐತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ 2009 ಮಾಡಲ್ ರೆಡಿ NOC ಇರೋದು 530D ಡೀಸೆಲ್ ಅಲ್ಲಿ ಪ್ರೀಮಿಯಂ ಗಾಡಿ ಸನ್ರೂಫ್ ಇರೋದು ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತಾರೆ ಇದು ಫೈನಲ್ ಇದಕ್ಕೂ ಬಂಪರ್ ಆಫರ್ ಕೊಟ್ಬಿಡೋಣ ಪ್ರೈಸಿಂಗ್ ಆಮೇಲೆ ಹೇಳಿ ಸರ್ ಎರಡು ಡೀಟೇಲ್ ಹೇಳ್ಬಿಡಿ ಫಸ್ಟ್ ಇನ್ನೊಂದು ಎಕೋಸ್ಪೋರ್ಟ್ ಐತೆ ತುಂಬಾ ಜನ ಲೋನ್ ಅಲ್ಲಿ ಬೇಕು MUV ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂದ್ರೆ 2 ಗಾಡಿ ತಂದಿದ್ದೀನಿ ಇದು 15 ಮಾಡಲ್ ಇದು 14 ಮಾಡಲ್ ಟೈಟಾನಿಯಂ ಆಪ್ಷನಲ್ ಅದು ಸೇಫ್ಟಿ ಫೀಚರ್ ಅದಕ್ಕೂ 6 ಏರ್ ಬ್ಯಾಗ್ ಇದಕ್ಕೂ 6 ಏರ್ ಬ್ಯಾಗ್ ಇದಕ್ಕೂ 6 ಏರ್ ಬ್ಯಾಗ್ ಸೇಫ್ಟಿ ವಾಗಿ ಮಾತಾಡಂಗೆ ಇಲ್ಲ ಮಾತಾಡಂಗಿಲ್ಲ ಅನ್ನೋದಕ್ಕಿಂತ ಕೆಮ್ಮಂಗಿಲ್ಲ ಅಂತಾರಲ್ವಾ ಹೌದು ಸರ್ ಇದು 6 ಏರ್ ಬ್ಯಾಗ್ ಗಾಡಿ 3 ಇದ್ ಬಂದ್ಬಿಟ್ಟು ಲೋನ್ ಆಪ್ಷನ್ ಸಿಗುತ್ತೆ ಇದೆರಡು ಗಾಡಿಗೆ ಅದು ಕ್ಯಾಶ್ ಡೀಲ್ ಮಾತ್ರ ಬಂಪರ್ ಆಫರ್ ಅಲ್ಲಿ ಪ್ರೈಸ್ ಹೇಳ್ತೀನಿ ಇದ್ ಬಂದ್ಬಿಟ್ಟು ನಿಮ್ಗೆ 2015 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಆಗೈತೆ ಡೀಸೆಲ್ ಅಲ್ಲಿ 70,000 ಚೇಂಜ್ ಓಡೈತೆ ಗಾಡಿ ಟೈಟಾನಿಯಂ ಆಪ್ಷನಲ್ 5,95,000 ಕೋಟ್ ಮಾಡ್ತಾ ಇದೀವಿ ಒಂದು 570 ಮಾಡ್ಕೊಡ್ತೀನಿ ಲೋನ್ ಬೇಕಾ 70,000 ತಗೊಂಬನ್ನಿ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸೂಪರ್ ಹಾಗೆ ಇದು 14 ಬೇಕಾ 14 ಮಾಡಲ್ ಸೆಕೆಂಡ್ ಓನರ್ ಇದನ್ನು 6 ಇಯರ್ ಬ್ಯಾಕ್ ಗಾಡಿ ಟೈಟಾನಿಯಂ ಆಪ್ಷನಲ್ ಬರುತ್ತೆ ಲೋನ್ ಬೇಕಾ 5,45,000 ಕೋಟಿಂಗ್ ಮಾಡ್ತಾ ಇದೀವಿ 5,10,000 ಮಾಡ್ಕೊಡ್ತೀನಿ ಇದು 60,000 ತಗೊಂಬನ್ನಿ 4.5 ಲೋನ್ ಹಾಗೆ ಡೌನ್ ಪೇಮೆಂಟ್ ಅಲ್ಲಿ ಒಂದು ಪ್ರೈಸ್ ಹೇಳ್ಬಿಟ್ಟು ಡೌನ್ ಪೇಮೆಂಟ್ ಇಲ್ಲ ಇದಕ್ಕೆ ಫುಲ್ ಕ್ಯಾಶ್ ಸರ್ ಬಂಪರ್ ಆಫರ್ 3,99,000 ಕೊಡಿ ಸರ್ ಕೊಟ್ಬಿಡ್ತೀನಿ ಗಾಡಿ 9 ಮಾಡಲ್ ಸೆಕೆಂಡ್ ಓನರ್ ಸನ್ರೂಫ್ ಗಾಡಿ ಒಂದ್ಸತಿ ನೋಡಿ ಫ್ಯಾನ್ಸಿ ನಂಬರ್ ಜೊತೆ ರೆಡಿ NOC ಇರೋದು 1 ಇಯರ್ ಕಂಪ್ಲೀಟ್ ಇನ್ಶೂರೆನ್ಸ್ ಸಿಗುತ್ತೆ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ 3,99,000 ಗೆ BMW ಕೊಡ್ತೀನಿ ಸರ್ KGF ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 3 ತರ ಏನ್ ಮೂವಿನೇ ತೋರಿಸ್ತೀರಲ್ಲ ಸರ್ ಚಾಪ್ಟರ್ 3 ಟ್ರಯಲ್ ಬಂದು ಐತೆ ಬನ್ನಿ ನಾವು ಇಲ್ಲಿ ರಿಲೇ ತೋರಿಸ್ಬಿಡೋಣ i10 ಅಲ್ಲಿ 2010 ಐತೆ ಆಟೋಮೆಟಿಕ್ ವಿತ್ ಸನ್ರೂಫ್ ಗಾಡಿ ಐತೆ ಇನ್ನೊಂದು ಆಟೋಮೆಟಿಕ್ ಮ್ಯಾನ್ಯಲ್ ಆಟೋಮೆಟಿಕ್ ಅಲ್ಲಿ ನಾರ್ಮಲ್ ಸ್ಟ್ಯಾಂಡರ್ಡ್ ಗಾಡಿ ಐತೆ 10 ಮಾಡಲ್ ಅದ್ ಬೇಡವಾ ಪ್ರೈಸಿಂಗ್ ಅಲ್ಲಿ 31,000 ಹೊಡಿರೋದು i10 ತಂದಿದ್ದೀನಿ ಅದು ಬೇಡವಾ ಪ್ರೈಸಿಂಗ್ ಅಲ್ಲಿ 2 ಲಕ್ಷ ಬಜೆಟ್ ಅಲ್ಲಿ ಇನ್ನೊಂದು i10 ತಂದಿದ್ದೀನಿ ಇನ್ನ ಕಡಿಮೆ ಬಜೆಟ್ ಬೇಕಾ 175 ಇನ್ನ ಕಡಿಮೆ ಬಜೆಟ್ ಬೇಕಾ 1.5 ಇಂದ ವಿತ್ ರಿಜಿಸ್ಟ್ರೇಷನ್ ಜೊತೆ ಸ್ಟಾರ್ಟ್ ಆಗುತ್ತೆ i10 ಗಳು ಡೀಟೇಲ್ ಗಳು ಹೇಳಿ ಸರ್ ಇಲ್ಲಿ ಅಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ ಇಲ್ಲಿಂದಾನೆ ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗೈತೆ NOC ಜೊತೆ 1,25,000 ನಾವು ರಿಜಿಸ್ಟ್ರೇಷನ್ ಜೊತೆ 1,50,000 ಗೆ i10 ಕೊಡ್ತೀನಿ 8 ಮಾಡಲ್ 1 ಲಕ್ಷ ಫಿಟ್ ಅಂಡ್ ಫೈನ್ ಕಂಡೀಷನ್ ಸರ್ ತಗೊಂಡ್ ಎಲ್ಲೋ ರೋಡ್ ಅಲ್ಲಿ ನಿಲ್ಸಂಗಿಲ್ಲ ರೆಡಿ ಟು ಯೂಸ್ ಇರೋ ಗಾಡಿ ಸೀಟ್ ಕವರ್ ಇಂದ ಹಿಡ್ದು ಸ್ಟೇರಿಂಗ್ ಇಂದ ಹಿಡ್ದು ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡಿ ಕೊಡ್ತೀವಿ 1,50,000 ವಿತ್ ಸರ್ವಿಸ್ ಎಲ್ಲ ಮಾಡಿಸಿ ಕೊಡ್ತೀವಿ ಸರ್ ಪಾಲಿಶ್ ಜೊತೆ ಇನ್ನ ಮಾಡಲ್ ಅಲ್ಲಿ ಬೇಕಾ 2009 175 2009 ಮಾಡಲ್ ಅದು ರಿಜಿಸ್ಟ್ರೇಷನ್ ಜೊತೆ ಇಮಿಡಿಯೇಟ್ಲಿ 2 to 3 ಡೇಸ್ ಬುಕ್ ಮಾಡಿದ್ದು ವಿತ್ ಇನ್ 1 ವೀಕ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಹಾಕೊಡ್ತೀವಿ ಓಡಿರೋದು ಸರ್ ಇದು ಓಡಿರೋದು 2009 ಮಾಡಲ್ 70,000 ಓಡಿರೋದು 70,000 ಓಡಿರೋದು ಸೆಕೆಂಡ್ ಓನರ್ ಆಗಿರುತ್ತೆ ನಿಮ್ಗೆ ಹಾಗೆ ನೆಕ್ಸ್ಟ್ ಸರ್ ಇದು 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗೈತೆ ಟೈಪ್ 2 ಮಾಡೋರು ಇದು ಟೈಪ್ 1 ಈ ತರ ಬರೋದು ಇದಕ್ಕೆ ಟೈಲ್ ಲ್ಯಾಂಪ್ ಬಂಪರ್ ಎಲ್ಲ ಮಾಡಿಫೈ ಮಾಡೋರ್ ವೆಹಿಕಲ್ ಇದು ಬಂದ್ಬಿಟ್ಟು 1,75,000 ಇದು ಮಾಡ್ಕೊಡ್ತೀನಿ 1,75,000 ಗಾಡಿ ಓಡಿರೋದು ಇದು ಒಂದು 60,000 ಓಡೈತೆ ಸರ್ 60,000 ಓಡೈತೆ ಅಷ್ಟೇ ರೆಕಾರ್ಡೆಡ್ ಮೀಟರ್ ಗ್ಯಾರಂಟಿ ಇನ್ನೊಂದ್ ಬೇಕಾ 50,000 ಬೇಡ ಅದಕ್ಕಿಂತ ಕಡಿಮೆ ಓಡಿರೋ ಗಾಡಿ 31,000 ರೆಕಾರ್ಡೆಡ್ ಓಡಿರೋದು ಸಿಂಗಲ್ ಓನರ್ 10 ಮಾಡಲ್ ಕೊಡ್ತಾ ಇದೀನಿ 2,15,000ಕ್ಕೆ 2,15,000 ವಿತ್ NOC ಬೇಕಂದ್ರೆ 175 ಮಾಡ್ಕೊಡ್ತೀನಿ NOC ಜೊತೆ 175 ವಿತ್ NOC 2,15,000 ವಿತ್ ರಿಜಿಸ್ಟ್ರೇಷನ್ ಕರ್ನಾಟಕ ರಿಜಿಸ್ಟ್ರೇಷನ್ ಜೊತೆ ಸಿಂಗಲ್ ಓನರ್ ಗಾಡಿ 31,000 ಓಡೈತೆ ಮ್ಯಾಗ್ನಾ 4 ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಗಾಡಿಯಲ್ಲಿ ಸಿಗುತ್ತೆ ನಿಮ್ಗೆ ಟೈರ್ ಎಲ್ಲ ಒಂದು 70%. ನೆಕ್ಸ್ಟ್ ಮ್ಯಾನ್ಯಲ್ 4 ಗಾಡಿ ಐತೆ ಸರ್ ಆಟೋಮೆಟಿಕ್ ಅಲ್ಲಿ ನೆಕ್ಸ್ಟ್ ವೆಹಿಕಲ್ 10 ಮಾಡಲ್ ಥರ್ಡ್ ಓನರ್ 58,000 ಓಡೈತೆ 275 ಕೋಟ್ ಮಾಡ್ತಾ ಇದೀವಿ ಮ್ಯಾಗ್ನೋ ಆಪ್ಷನಲ್ ಬರ್ತಿದ್ದು ಫೈನಲ್ ಟು ಫೈನಲ್ 250 ಗೆ ಮಾಡ್ಕೊಡ್ತೀನಿ ಗಾಡಿ 2,50,000 ಗೆ ಆಟೋಮೆಟಿಕ್ ಗಾಡಿ ಯಾರು ಕೊಡಲ್ಲ 3 ಲಕ್ಷ ಗಾಡಿ 2.5 ಕೊಡ್ತಾ ಇದೀವಿ ಡೌನ್ ಪೇಮೆಂಟ್ ಇದಕ್ಕೆ 12 ತಿಂಗಳು ಲೋನ್ ಆಗುತ್ತೆ 1,75,000 ಲೋನ್ ಆಗುತ್ತೆ ಡೌನ್ ಪೇಮೆಂಟ್ 75,000 ಮಾಡಿದ್ರೆ ಮಾಡಿಸ್ಕೊಡ್ತೀನಿ ಓಕೆ ಬೇಡ ನಮ್ಗೆ ಸನ್ರೂಫ್ ಇರೋದು i10 ಅಲ್ಲಿ ತುಂಬಾ ಕಡಿಮೆ ಸಿಗೋದು ನಿಮ್ಗೆ 3,25,000 ಕೋಟ್ ಮಾಡ್ತಾ ಇದೀವಿ ಫೈನಲ್ ಟು ಫೈನಲ್ 2,90,000 ಗೆ ಮಾಡ್ಕೊಡ್ತೀನಿ ಎರಡು ಆಪ್ಷನ್ ಸರ್ 10 ಮಾಡಲ್ ನಾರ್ಮಲ್ ಗಾಡಿ ಬೇಕಾ ಆಟೋಮೆಟಿಕ್ ಅಲ್ಲಿ ಅದು ಕೊಡ್ತೀನಿ 250 ಸನ್ರೂಫ್ ಗಾಡಿ ಬೇಕಾ ಏರ್ ಬ್ಯಾಗ್ ABS ಎಲ್ಲ ಇರೋದ್ ಗಾಡಿ ಬೇಕಾ 290 ಕೊಡ್ತೀನಿ ಸರ್ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಬನ್ನಿ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಎಸ್ ಸರ್ ಹಾಗೆ ಚಾಪ್ಟರ್ 3 ತೋರಿಸಿದ್ರಿ ಸರ್ ನೆಕ್ಸ್ಟ್ ಇನ್ನೂ 4 ಗಾಡಿಗಳಿದೆ ಏನ್ ಆಫರ್ ಸರ್ ತುಂಬಾ ಆಪ್ಷನ್ ಐತೆ ಈ ಸರ್ತಿ ಕಡಿಮೆ ಬಜೆಟ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಕೇಳ್ತಾ ಇದ್ರು ಏನ್ ಸರ್ ಬರೀ ಪೋಲೋನ ಸೇಲ್ ಮಾಡ್ತೀರಾ
2.5 ಮುಂಚೆ ಮೇಲ್ ರೇಟೇ ಇರುತ್ತೆ ನಿಮ್ ಕಡೆಯಿಂದ. ಈ ಸತಿ 1 ಲಕ್ಷ ಬಜೆಟ್ ಅಲ್ಲೂ ಗಾಡಿ ಸಿಗುತ್ತೆ. ಸ್ವಲ್ಪ ದೊಡ್ಡ ಗಾಡಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗು ಎಲ್ಲ ಫೀಚರ್ ಇರೋದು ಗಾಡಿ ಬೀಟ್ ತಂದಿದ್ದೀನಿ. ಟಾಪ್ ಎಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗೈತೆ. ಫ್ಲಾಶ್ ರೆಡ್ ಕಲರ್ ಅಲ್ಲಿ ಬರುತ್ತೆ. ಡೀಸೆಲ್ ಬೇಕಂದ್ರೆ ಡೀಸೆಲ್ ಐತೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಐತೆ ಸರ್. ಹಿಂದ್ಗಡೆದು ಪೆಟ್ರೋಲ್. ಟೈಟಾನಿಯಂ ಏರ್ ಬ್ಯಾಗ್ ಗಾಡಿ ಬೇಕಂದ್ರೂ ಐತೆ ಬೀಟ್ ಅಲ್ಲಿ. ಏರ್ ಬ್ಯಾಗ್ ಗಾಡಿ ರೇರ್ ಸಿಗೋದು ಬೀಟ್ ಅಲ್ಲಿ. ಏರ್ ಬ್ಯಾಗ್ ಗಾಡಿ ಬೇಕಂದ್ರೆ ನಮ್ ಕಡೆ ಐತೆ. ಪ್ರತಿಯೊಂದು ಆಪ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಫೈನಲ್ ಟು ಫೈನಲ್ 1.60 ಕೊಟ್ಬಿಡ್ತೀನಿ ಸರ್. 1,60,000 ವಿತ್ ಟ್ರಾನ್ಸ್ಫರ್ ಜೊತೆ, ಸರ್ವಿಸ್ ಜೊತೆ, 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಜೊತೆ 1.60 ಕೊಡ್ತೀನಿ. ಜೊತೆ 1,60,000 ಜೊತೆ. ಹಾಗೆ ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಗಾಡಿ 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಅಲ್ಲಿ ರೆಡಿ NOC ಇರೋದು. ಇದು ಬೇಕಂದ್ರೆ 175 ಮಾಡ್ಕೊಡ್ತೀನಿ ಸರ್. 1,75,000 ವಿತ್ NOC ಜೊತೆ, ರೆಡಿ NOC ಸಿಂಗಲ್ ಓನರ್ ಗಾಡಿ 1,75,000 ಗೆ 14 ಮಾಡಲ್ ಡೀಸೆಲ್ ಕೊಡ್ತಾ ಇದೀನಿ. 2 ಆಪ್ಷನ್ ಐತೆ, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಸರ್. ಹಾಗೆ ಏರ್ ಬ್ಯಾಗ್ ಇರೋದ್ ಬೇಕಾ 2,20,000 ಕೊಡಿ ಸರ್. 14 ಮಾಡಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಡ್ತೀನಿ. ಮ್ಯಾಗ್ ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. ಕರ್ನಾಟಕ ರಿಜಿಸ್ಟ್ರೇಷನ್, 3rd ಓನರ್ ಆಗೈತೆ. 14 ಮಾಡಲ್ 2,10,000 ಕೊಡಿ ಸರ್. ಮಾಡ್ಕೊಡ್ತೀನಿ. 2,10,000 ನಿಮ್ಗೆ 10,000 ಮಾಡ್ಕೊಡ್ತೀನಿ. ಹೋಗಿ ಸರ್. ಡೀಸೆಲ್, ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟ್. ಹಾಗೆ ಇನ್ನೊಂದಿರೋದು ಸರ್ ಟಾಟಾ ಮಾಂಜಾ 1,50,000 ಗೆ ರಿಜಿಸ್ಟ್ರೇಷನ್ ಜೊತೆ ಕೊಡ್ತೀನಿ. 10 ಮಾಡಲ್ ಸೆಕೆಂಡ್ ಓನರ್, ಕರ್ನಾಟಕ ನಂಬರ್ ಜೊತೆ 1.5 ಮಾಡ್ಕೊಡ್ತೀನಿ ಸರ್. 1,50,000 ವಿತ್ ಕರ್ನಾಟಕ ನಂಬರ್. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತಾರೆ? ನೆಕ್ಸ್ಟ್ ಇನ್ನೊಂದ್ ಬೇಕಾ ಸರ್? ನೆಕ್ಸ್ಟ್ ಗಾಡಿ ಬೇಕಾ 2008 ಮಾಡಲ್. ಇದು UP ನಂಬರ್ ವಿತ್ ರಿಜಿಸ್ಟ್ರೇಷನ್ ಜೊತೆ 1,65,000 ವಿತ್ NOC ಕೊಡ್ತೀನಿ. ರಿಜಿಸ್ಟ್ರೇಷನ್ ಜೊತೆ 1,99,000 ಗೆ ಕೊಡ್ತೀನಿ. 8 ಮಾಡಲ್ ಸಿಂಗಲ್ ಓನರ್. ಪ್ಲಸ್ ಇದ್ರಲ್ಲಿ ಆಪ್ಷನ್ ಏನಂದ್ರೆ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಪ್ಲಸ್ 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್ ಸರ್. ಬನ್ನಿ 1,99,000 ಗೆ ವಿತ್ ನಂಬರ್ ಚೇಂಜ್ ಮಾಡಿ ಕೊಟ್ಬಿಡ್ತೀನಿ. ಕೆ ರಿಜಿಸ್ಟ್ರೇಷನ್ 1,90,000 ನಿಮ್ಗೆ ಡಿಸೈರ್ ಬಾಡಿ ಲೈನ್ ತೋರಿಸಿ ಸರ್. ತುಂಬಾ ಚೆನ್ನಾಗೈತೆ ಗಾಡಿ. ಅದು 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ಜೊತೆ 5 ವರ್ಷ FC ಜೊತೆಗೆ ನಿಮ್ಗೆ ಡಿಸೈರ್ ಅಲ್ಲಿ ಯಾವ ವೇರಿಯಂಟ್ ಬರುತ್ತೆ ನಿಮ್ಗೆ ಹಿಂದೆ ಸರ್. VXI ಗಾಡಿ ತುಂಬಾ ಚೆನ್ನಾಗೈತೆ. ಇನ್ನ ತುಂಬಾ ಗಾಡಿ ಐತೆ ಸರ್ ನಮ್ ಕಡೆ. ಎಲ್ಲ ರಿಫಾಪ್ ಆಗ್ತೈತೆ. ಇನ್ನೊಂದು ನಿಮ್ಗೆ 60,000 ಇಂದ ಗಾಡಿ ಸ್ಟಾರ್ಟ್ ಆಗುತ್ತೆ ನಮ್ ಕಡೆ. 60,000 ಗಾಡಿ ಸ್ಟಾರ್ಟ್ ಆಗುತ್ತೆ. ನಮ್ದು ಹೊಸ ಇದು ರೆಡಿ ಆಗ್ತೈತೆ. ರೆಡಿ ಆಗಿದ ತಕ್ಷಣ ಇನ್ನ ಗಾಡಿ ಸ್ಟಾಕ್ ತರಿಸ್ತಾ ಇದೀವಿ. ಬನ್ನಿ, ಪ್ರೈಸಿಂಗ್ ಅಲ್ಲಿ 1 ಲಕ್ಷಕ್ಕೂ ಗಾಡಿ ಸಿಗುತ್ತೆ, 60,000ಕ್ಕೂ ಗಾಡಿ ಸಿಗುತ್ತೆ. ಲೋನ್ ನಲ್ಲಿ ತಗೊಳಕ್ ಆಗ್ತಲ್ವಾ? ಕ್ಯಾಶ್ ಅಲ್ಲಿ ಕೊಡ್ತೀನಿ. 60,000 ತಗೊಂಡಿ ಒಂದ್ ಫ್ಯಾಮಿಲಿಗೆ 2 ವೀಲರ್ ತಗೊಳ್ಳೋ ಬದಲು ನಾನು ಕಾರ್ ಕೊಡ್ತೀನಿ 60,000ಕ್ಕೆ.